ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ತಿಂಗಳು 15ಕ್ಕೆ ತೀರ್ಪು ಈಗ ಮುಂದೂಡ್ತಾ ಇದೆ. ಈ ಒಂದು ಕೋರ್ಟ್ಗೆ ಏನು ತೀರ್ಪನ್ನು ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟಂತೆ 15ಕ್ಕೆ ತೀರ್ಪು ಮುಂದಾಗ್ತಾ ಇರೋದು. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಆದೇಶದ ದಿನಾಂಕ ಇದೇ ತಿಂಗಳು 15ಕ್ಕೆ ತೀರ್ಪು ಮುಂದೂಡಿದಂತಹ ಕೋರ್ಟ್ ಇನ್ನು ಏಪ್ರಿಲ್ 15ಕ್ಕೆ ಪ್ರಕಟ ಆಗಲಿದೆ, ಅಂತಿಮ ಆದೇಶವನ್ನು ಹೊರಡಿಸಲಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಂತಿಮ ಆದೇಶ ದಿನಾಂಕವನ್ನು ಮುಂದೂಡಿದೆ ಈಗ ಕೋರ್ಟ್. ಇದೇ ತಿಂಗಳ 15ಕ್ಕೆ ತೀರ್ಪು ಮುಂದೂಡಿದೆ ಕೋರ್ಟ್. ಈಗ ಹಾಗಿದ್ರೆ ಜಿಲ್ಲಾ ಪಂಚಾಯತ್ನ ಸದಸ್ಯ ಆದಂತಹ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಇದೇ ತಿಂಗಳ 15ಕ್ಕೆ ಏಕೆ ಮುಂದೂಡಿಕೆ ಆಗಿದೆ, ಏನಿದು ಪ್ರಕರಣ ಅಂತ ನೋಡೋದಾದ್ರೆ 2016ರ ಜೂನ್ 16ರಂದು ನಡೆದಿದ್ದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣ ಏನಿದೆ, ಇವರು ಬಿಜೆಪಿ ಕಾರ್ಯಕರ್ತರು ಮತ್ತೆ ಧಾರವಾಡದ ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೇಶ್ ಅವರು. ಯೋಗೇಶ್ ಪಂಚಾಯತ್ ಸದಸ್ಯನಾಗಲು ಕಾರಣನಾಗಿದ್ದಂತಹ ಕುಲಕರ್ಣಿಯವರು ಅವರ ಒಪ್ಪಂದದಂತೆ ಈಗ 1 ವರ್ಷದ ಬಳಿಕ ಸ್ಥಾನವನ್ನ ಬಿಟ್ಕೊಡ್ಬೇಕಾಗಿತ್ತು ಯೋಗೇಶ್ ಅವರು. ಆದರೆ ವಿನಯ್ಗೆ ಅಧಿಕಾರ ಹಸ್ತಾಂತರ ಮಾಡದೆ ಯೋಗೇಶ್ ಗೌಡ ಹಾಗೇ ಇದ್ರು. ಇದರಿಂದ ಯೋಗೇಶ್ ಮೇಲೆ ಮುನಿಸಿಕೊಂಡಿದ್ದಂತಹ ವಿನಯ್ ಕುಲಕರ್ಣಿ ಧಾರವಾಡದ ಸಪ್ತಾಪುರದ ಉದಯ್ ಜಿಮ್ನಲ್ಲಿ ಕೊಲೆಯನ್ನ ಮಾಡಿದ್ರು. ಯೋಗೇಶ್ ಗೌಡನನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದ ಆರೋಪಿಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನ 2019ರಲ್ಲಿ ಸಿಬಿಐಗೆ ಪ್ರಕರಣ ಸಂಬಂಧಪಟ್ಟಂತೆ ಉದಯ್ ಅವ್ರನ್ನ ಅಂದ್ರೆ ಉದಯ್ ಜಿಮ್ನಲ್ಲಿ ಕೊಲೆಯನ್ನ ಮಾಡಿದ್ದಾರೆ ಅಂತ ಆರೋಪಗಳು ಕೇಳಿ ಬಂದಿತ್ತು. ಯೋಗೇಶ್ ಗೌಡನನ್ನ ಗುಂಡಿಕ್ಕಿ ಹತ್ಯೆ ಮಾಡಿದಂತಹ ಆರೋಪಿಗಳು ಇವರು ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇತ್ತು. 2019ರಲ್ಲಿ ಸಿಬಿಐಗೆ ಪ್ರಕರಣವನ್ನು ಹಸ್ತಾಂತರಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇತ್ತು. ಇನ್ನು ಬಿಎಸ್ವೈ ಸರ್ಕಾರ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ 15ನೇ ಆರೋಪಿ ಅಂತ ಈಗ ಸಿಬಿಐ ಹೇಳಿತ್ತು. 2020ರಲ್ಲಿ ಸಾಕ್ಷಿಯನ್ನ ನಾಶ ಮಾಡುವಂತಹ ವಿಚಾರದಲ್ಲಿ ವಿನಯ್ ಕುಲಕರ್ಣಿ ಅವರ ಬಂಧನವಾಗಿತ್ತು. ಇನ್ನು IPC ಸೆಕ್ಷನ್ 143, 147, 148, 120B, 302, 201 ಮತ್ತೆ R/W 149 ಅಡಿಯಲ್ಲಿ ಕೇಸನ್ನು ಫೈಲ್ ಮಾಡಿಕೊಂಡ್ರು. ತನಿಖೆಯನ್ನು ನಡೆಸಿ 21 ಮಂದಿ ಮೇಲೆ ಈಗ ಚಾರ್ಜ್ ಶೀಟ್ ಅನ್ನ ಮಾಡಿದಂತಹ ಸಿಬಿಐ ಕೊಲೆ ಪ್ರಕರಣ ಸಂಬಂಧ 113 ಸಾಕ್ಷಿಗಳ ಉಲ್ಲೇಖವನ್ನು ಮಾಡಿದ್ದಾರೆ. ಇನ್ನು 2021ರ ಏಪ್ರಿಲ್ 1ರಂದು ಶುರುವಾಗಿದ್ದ ಈ ಪ್ರಕರಣದ ಟ್ರಯಲ್ ಬರೋಬ್ಬರಿ 6 ವರ್ಷಗಳ ಕಾಲ ನಡೆದಿರುವಂತಹ ವಿಚಾರಣೆ. ಜೊತೆಗೆ 2021ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಪಡೆದು ಬಿಡುಗಡೆಯಾಗಿದ್ರು. 2025 ಜೂನ್ನಲ್ಲಿ ವಿನಯ್ ಕುಲಕರ್ಣಿ ಜಾಮೀನು ರದ್ದು ಮಾಡಿರುವಂತಹ ಸಾಕ್ಷಿಗಳಿಗೆ ಬೆದರಿಕೆ ಆರೋಪದಲ್ಲಿಯೇ ಬೇಲನ್ನು ರದ್ದುಗೊಳಿಸಿತ್ತು ಸುಪ್ರೀಂ ಕೋರ್ಟ್. ಇನ್ನು ಇದೇ ಫೆಬ್ರವರಿ 27ರಂದು ಸುಪ್ರೀಂ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಕೂಡ ಇತ್ತು. ಹಾಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಂತಹ ವಿನಯ್ ಕುಲಕರ್ಣಿ ಪರ ವಾದಿಸಿದಂತಹ ಹಿರಿಯ ವಕೀಲರು ಕೂಡ CV ನಾಗೇಶ್ ಅವರು ಕೂಡ ಈ ಕೊಲೆ ಪ್ರಕರಣದ ಆರೋಪಿಗಳನ್ನ ಏನು A1 ಬಸವರಾಜು, A2 ವಿಕ್ರಮ್, A3 ಕೀರ್ತಿ ಕುಮಾರ್, ಹಾಗೆ A4 ಸಂದೀಪ್, A5 ವಿನಾಯಕ್, A6 ಮಹಾಬಲೇಶ್ವರ, A7 ಸಂತೋಷ್, A8 ದಿನೇಶ್ ಎಂ, ಹಾಗೆ A9 ಅಶ್ವಥ್, ಹೀಗೆ ಎಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲರೂ ಕೂಡ ಇದು ಮಾಡಿಕೊಂಡು ಈಗ ಈ ರೀತಿ ಒಂದು ವಜಾಗೊಳಿಸಲಾಗಿದೆ ಅಂತಲೇ ಹೇಳಬಹುದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವು ಸಂಪರ್ಕಕ್ಕೆ. ಶಿವು, ಈಗ ಏನು ಹತ್ಯೆಗೀಡಾಗಿದ್ದಂತಹ ಯೋಗೇಶ್ ಗೌಡಕ್ಕೆ ಸಂಬಂಧಪಟ್ಟಂತೆ ಏನೀಗ ಕೋರ್ಟ್ ಮುಂದೂಡಿಕೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಕೊಡಿ. ಗಾಯತ್ರಿ, ಈಗ ವಿನಯ್ ಕುಲಕರ್ಣಿ ಸೇರಿದಂತೆ 21 ಜನ ಆರೋಪಿಗಳೇನಿದ್ದಾರೆ ಯೋಗೇಶ್ ಗೌಡ ಅವರ ಹತ್ಯೆ ಕೇಸ್ನಲ್ಲಿ, ಅವರಿಗೆ ಇವತ್ತು ಅಂತಿಮವಾದಂತಹ ತೀರ್ಪು ಬರೆಯುವಂತಹದ್ದು ಅನ್ನುವಂಥದ್ದು ಇತ್ತು. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಕೋರ್ಟ್ ಹತ್ರ ಧಾವಿಸಿದ್ರು, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹತ್ರ. ಸೊ ಈಗ ಸದ್ಯಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದೀಗ ತಾನೇ ಪ್ರಕರಣದ ತೀರ್ಪನ್ನ ಇದೇ ತಿಂಗಳು 15ನೇ ತಾರೀಕಿಗೆ ನೀಡೋದಾಗಿ ಮುಂದೂಡಿಕೆ ಮಾಡಿದೆ. ಯಾಕೆಂತ ಹೇಳಿದ್ರೆ ಇನ್ನೂ ಕೂಡ ಇದರಲ್ಲಿ ಎರಡೂ ಕಡೆಯಿಂದ ಹಾಕಿರುವಂತಹ ವಾದ ಪ್ರತಿವಾದಗಳ ರಿಟ್ ಪಿಟಿಷನ್ ಏನಿದ್ದಾವೆ ಅವುಗಳು ಇನ್ನೂ ಕೂಡ ಅವಲೋಕನ ಮಾಡಬೇಕಾಗಿದೆ. ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗಿರೋದ್ರಿಂದಾಗಿ ಇದೇ ತಿಂಗಳು 15ಕ್ಕೆ ಮುಂದೂಡ್ತೀವಿ ಅನ್ನುವಂಥದ್ದನ್ನ ಈಗ ನ್ಯಾಯಾಲಯ ತಿಳಿಸಿದೆ. ಸೊ 15ನೇ ತಾರೀಕಿಗೆ ಈ ತೀರ್ಪು ಹೊರಬೀಳುವಂತ ಸಾಧ್ಯತೆ ಇರುವಂತದ್ದು. ಅಂದ್ರೆ ಈ 21 ಜನಗಳನ್ನ ಈ 6 ವರ್ಷಗಳ ವಾದ ಪ್ರತಿವಾದವನ್ನ ಆಲಿಸಿರುವಂತ ನ್ಯಾಯಾಲಯ ಈ
ಪ್ರಕರಣದಲ್ಲಿ ಎಲ್ಲರನ್ನು ದೋಷಿಗಳು ಅಂತ ಹೇಳಿ ತೀರ್ಮಾನ ಕೊಡುತ್ತಾ ಅಥವಾ ನಿರ್ದೋಷಿಗಳು ಅಂತ ಕೊಡುತ್ತಾ ಅಥವಾ ಇದರಲ್ಲಿ ಯಾರನ್ನಾದ್ರೂ ಕೈ ಬಿಡುತ್ತಾ ಅಥವಾ ಇನ್ಯಾರನ್ನಾದ್ರೂ ದೋಷಿಗಳು ಅಂತ ಮಾಡುತ್ತಾ, ಇದು ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಏನಿದ್ದಾರೆ ಕಾಂಗ್ರೆಸ್ನ ನಾಯಕ, ಅವರು A15 ಆರೋಪಿ ಆಗಿರುವಂತದ್ದು. ಸೊ ಅವ್ರಿಗೂ ಕೂಡ ಈಗಾಗಲೇ ಬೇಲ್ ಸಿಕ್ಕಿತ್ತು. ಸೊ ಸುದೀರ್ಘವಾದಂತ 6 ವರ್ಷಗಳ ಕಾಲದ ವಿಚಾರಣೆ ನಡೆಸಿದ ನಂತರದಲ್ಲಿ ಇದೀಗ ತೀರ್ಪಿಗೆ ಕಾಯ್ದಿರಿಸಿಕೊಂಡಿರುವಂತದ್ದು. ಗಾಯತ್ರಿ. ಎಸ್ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.